ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ಟಮಾಟಿ ಸಾಂಬಾರು ಮಾಡೋಣಂತ. ನಾವು ನೋಡ್ರಿ ಟಮಾಟಿ ಸಾಂಬಾರು ಮಾಡೋಕೆ ಜವಾರಿ ಟಮಾಟಿ ಇದ್ದು ರೀ, ಹಾಗಾಗಿ ಅದನ್ನು ಹುರಿದು ಇವತ್ತು ಸಾಂಬಾರು ಮಾಡೋದು ತೋರಿಸೋಣ ಅಂತ ಹೇಳಿ ಮಾಡತ್ತೀನಿ. ನಾನು ನೋಡ್ರಿ ಇವನ್ನೆಲ್ಲ ತೊಳ್ಕೊಂಡು ಹುರ್ಕೊಳಕತ್ತೀನಿ. ಇದನ್ನು ಸಣ್ಣ ಉರಿ ಇಟ್ಟು ಹುರ್ಕೊಳತ್ತೀನಿ ರೀ. ನಾನು ತೊಳೆದಿದ್ದು ನೀರು ಇತ್ತಲ್ಲ, ಹಾಗಾಗಿ ಸ್ವಲ್ಪ ಸೌಂಡ್ ಬರತೈತಿ. ಹಿಂಗೆ ಟಮಾಟಿ ಮೆತ್ತಗಾಗೈತಿ ನೋಡ್ರಿ. ಅದ್ರೊಳಗೆ ನಾನು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು, ಇದಕ್ಕೆ ಯಾವುದೇ ಮಸಾಲೆ ಹಾಕಾತಿಲ್ಲ ರೀ ನಾನು ಇವತ್ತು. ಹಾಗಾಗಿ ಟಮಾಟಿ ಎಲ್ಲ ಹಾಕ್ಕೊಂಡೇನಿ. ಟಮಾಟಿ ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡೇನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಇತ್ತು, ಕೊತ್ತಂಬರಿ ಹಾಕ್ಕೊಂಡೆ. ಇದನ್ನು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಬರೋಣ್ರಿ. ನೋಡ್ರಿ ಹಿಂಗೆ ಪೇಸ್ಟ್ ಮಾಡ್ಕೊಂಡಿರಿ ನಾನಿದು. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ್ರಿ. ಈಗ ಪಟ್ ಅಂತ ಹೇಳಿ ಮಾಡ್ಬೋದ್ರಿ ಈ ಸಾಂಬಾರು. ಒಮ್ಮೆ ಏನಾದರೂ ಅರ್ಜೆಂಟ್ ಇದ್ದಾಗ ನಾನು ಇದೇ ಸಾಂಬಾರು ಮಾಡ್ತೇನೆ ರೀ. ಎಲ್ಲರೂ ಹೋಗೋದಿರಲಿ, ಮನ್ಯಾಗ ಪಟ್ ಅಂತ ಆಗ್ಬೇಕಂತ ಆದ್ರಾಗಲಿ. ಈಗ ನೋಡಿರಿ, ನಾರ್ಮಲ್ ಟಮಾಟಿ ಇದ್ರೆ ಅವು ಹಾಕ್ಕೊಬೋದ್ರಿ. ಜವಾರಿ ಟಮಾಟಿ ಇದ್ವಲ್ಲ, ಹುಳಿ ಜಾಸ್ತಿ ಆಕೈತೆ ಅಂತ ನಾನು ಅದನ್ನು ಹಾಕೇನಿ. ಅದಕ್ಕೆ ಎಣ್ಣೆ ಕಾಯಿಗಿಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ರೀ, ಬೆಳ್ಳುಳ್ಳಿ ಹಾಕೇನಿ. ಮತ್ತು ಕರಿಬೇವು, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋದು ನೋಡ್ರಿ. ಈಗ ನಾನು ಸಾಸಿವೆ ಹಾಕ್ಕೊಂಡೆ ನೋಡ್ರಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟ ಐತ್ರಿ ಇದ್ರೊಳಗೆ. ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳತ್ತೀನಿ. ಖಾರದ ಪುಡಿ ನಾವು ಕಾದ ಎಣ್ಣೆ ಒಳಗೆ ಹಾಕೋದ್ರಿಂದ ಕಲರ್ ಚಂದ ಬರ್ತೈತಲ್ರಿ, ಹಾಗಾಗಿ ನಾನು ಖಾರದ ಪುಡಿ ಎಣ್ಣೆ ಒಳಗೆ ಹಾಕ್ಕೊಂಡೆ. ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ಈಗ ನಾನೇನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ ಅಲ್ರಿ, ನಾನು ರೆಡಿ ಮಾಡ್ಕೊಂಡಂಥ ಟಮಾಟಿ ಪೇಸ್ಟನ್ನು ನಾನು ಇದ್ರೊಳಗೆ ಮಿಕ್ಸ್ ಮಾಡಿದ್ದೆ ನೋಡ್ರಿ. ಈಗ ಇದನ್ನು ಸ್ವಲ್ಪ ಹೊತ್ತು ಹಿಂಗೆ ಕುದಿಯೋ ತನಕ ಫ್ರೈ ಮಾಡ್ಕೊಂಡು, ಅದು ಕುದಿಯಾಕತ್ತೈತಿ ಅನ್ನಿಸ್ದಾಗ ಅದಕ್ಕೆ ಆ ಜಾರ್ ಒಳಗಿನ ನೀರೆಲ್ಲ ಹಾಕ್ತೇನೆ ರೀ ನಾನು. ನೋಡಿರಿ, ಜಾರ್ನ ನೀರು ಹಾಕಿದೆ. ಇದನ್ನು ಎಷ್ಟು ತಿಳಿಬೇಕಾದ್ರೂ ಮಾಡ್ಕೋಬೋದು. ತಿಳಿ ಆದಷ್ಟು ಟೇಸ್ಟ್ ಜಾಸ್ತಿ ರೀ. ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ಕೋಬೋದು. ನಾನು ಬೆಲ್ಲ ಹಾಕೋಂಗಿಲ್ಲ. ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಅಂತ ಅದ್ರಾಗ ಹಾಕೀನಿ. ಉಪ್ಪು ಅಷ್ಟೇ ಹಾಕ್ಕೊತೀನಿ ರೀ. ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪು ಹಾಕೋರಿ. ಈಗ ನೋಡ್ರಿ, ನಮ್ಮ ಸಾರು ಹಿಂಗೆ ರೆಡಿ ಆಯ್ತು ನೋಡ್ರಿ. ನಾನು ಇಷ್ಟು ತಿಳಿಯಾಗಿ ಮಾಡಿದ್ದೀರಿ ಈ ಸಾರು. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ಇನ್ನೊಂದು ರೆಸಿಪಿಯೊಂದಿಗೆ. ಬಾಯ್.